ಸ್ಟ್ರೇಟ್ಲಿ ಕಮಿಂಗ್ ಟು ದ ಮ್ಯಾಟರ್ ಸಮಯುಲ ಸರ್, ಈಗಾಯ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವ್ರವ್ರದ್ದು ಏನೇನ್ ಇಚ್ಛಾಶಕ್ತಿ ಭಾಗ್ಯಜಸ್ಗಳಿರುತ್ತೋ ಸರಿಯೇ ಅವರು ಹೇಳಬೇಕು ಹೇಳಬಾರ್ದು ಆ ಚರ್ಚೆ ಮುನ್ನೆಲೆಗೆ ತಂದು ಬಿಟ್ರು. ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಸ್ಪೀಕರ್ ಚೇರ್ ಸರ್, ಆ ಚೇರ್ಗೆ ನಾನು ಬಹಳ ಗೌರವ ಕೊಡ್ತಾ ಕೇಳ್ತಿದ್ದೀನಿ. ಸ್ಪೀಕರ್ UT ಖಾದರ್ ಅವರು ಇಂಥದ್ದೊಂದು ಚರ್ಚೆ ಆಗ್ಲಿಕ್ಕೆ ಅವಕಾಶ ಮಾಡಬಾರ್ದಿತ್ತು. ಆಮೇಲೆ ಅಸೆಂಬ್ಲಿನಲ್ಲಿ ಇಂತಹ ಚರ್ಚೆ ಸ್ಪೆಷಲಿ IPL ಟಿಕೆಟ್ ಬಗ್ಗೆ ನಡೀತಿರೋದು ಮೊದಲಲ್ಲ. ಇದಕ್ಕಿಂತ ಮೊದಲು ನಾಗರಾಜ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾಗ KSC ಅವಾಗ ಸಿಕ್ಕಾಪಟ್ಟೆ ಚರ್ಚೆ ನಡೆದಿದೆ, ಟಿಕೆಟ್ಗಳು ಕೊಡ್ತಿಲ್ಲ ಅಂತ. ಈ ಸರಿ ಅಧಿಕೃತವಾಗಿ ಚರ್ಚೆ ನಡೆದು ಅದರ ಮೇಲೆ ಟಿಕೆಟ್ ಕೊಡುವುದು ಕಡ್ಡಾಯ ಅನ್ನುವ ನಿಯಮ ಜಾರಿಯಾಗಿದೆ. ಇದು ಆಮೇಲೆ ಎರಡನೇದು, ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಮತ್ತು ಈ ತರ ಓಪನ್ ಆಗಿ ಡಿಸ್ಕಸ್ ಮಾಡೋದ್ರಿಂದ ನಮ್ಮ ಆಷಾಢಭೂತಿತನದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪೀಕರು ಯೋಚನೆ ಮಾಡಬೇಕಿತ್ತು. ಮತ್ತು ಎಷ್ಟು ಪೋರ್ಷನ್ ಮಾತ್ರ ಅಲ್ಲಿ ಚರ್ಚೆಗೆ ಅಲೋ ಮಾಡಬೇಕಿತ್ತು ಅಷ್ಟು ಮಾಡಬೇಕಿತ್ತು. ಈಗ ಏನೋ 16 ಎಕರೆ 32 ಗುಂಟೆ ಜಮೀನು ₹1,600 ನಿಮಗೆ ಟಿಕೆಟ್ ಕೊಟ್ಟರೆ ಅನ್ಯಾಯ ಸರಿ ಹೋಗುತ್ತಾ? ನೀವು ರೆಂಟ್ ಜಾಸ್ತಿ ಮಾಡಿ ಮುಟ್ಗೋಲ್ ಹಾಕೊಳ್ಳಿ, ಅಲ್ಲಿ ಸ್ಟೇಡಿಯಂ ಅಗತ್ಯ ಏನಿದೆ? ನೀವು ತೆಗೆದು ಯಾವ್ದೋ ಸೂರ್ಯ ಸಿಟಿನಲ್ಲಿ 100 ಎಕರೆನೋ ಇಲ್ಲ 4 ದಿಕ್ಕಲ್ಲಿ 4 ಸ್ಟೇಡಿಯಂ ಮಾಡ್ತೀನಿ ಅಂತ ಶಿಫ್ಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನನಗೆ 2 ಟಿಕೆಟ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಕರೆಕ್ಟ್. ನಾಳೆ ದಿನ ಇನ್ನೂ ಪಾಪ್ಯುಲೇಷನ್ ಜಾಸ್ತಿ, ಆ ಸ್ಟೇಡಿಯಂ ಈಗ ಲೊಕೇಟ್ ಆಗಿರೋ ಜಾಗನೇ ಸರಿ ಇಲ್ಲ. ಬೆಂಗಳೂರಿನ ಒತ್ತಡಕ್ಕೆ, ಬೆಂಗಳೂರಿನ ಜನಸಂಖ್ಯೆಯ ಆದ್ಯತೆಗೆ, ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ ಕ್ರಿಕೆಟ್ ಟೀಮ್ಗಳ ಲೆಕ್ಕಾಚಾರಕ್ಕೆ ಅಲ್ಲಿ ಆ ಒತ್ತಡವನ್ನ ಅದು ಸಹಿಸಲ್ಲ, ಅದು ಒತ್ತಡವನ್ನ ತಡ್ಕೊಳಕ್ ಆಗಲ್ಲ ಆ ಸ್ಟೇಡಿಯಂ ಕೈಲಿ. ಅದನ್ನ ಚರ್ಚೆ ಮಾಡಿದ್ರೆ ಓಕೆ. ದುರಂತ ಅಂತಂದ್ರೆ ಪ್ರತಿಪಕ್ಷ ನಾಯಕರು ಅದಕ್ಕೆ ಧ್ವನಿಗೂಡಿಸ್ಬಿಟ್ರು. ಇಲ್ಲಿ ನಿಜ ಪ್ರತಿಪಕ್ಷ ನಾಯಕರು ಇವರು ವಿಜಯಾನಂದ ಕಾಶ್ಯಪ್ನವರು ಅವರು ಭಾವಾವೇಶದಿಂದ ಮಾತಾಡಿದ್ರು. ಹೌದು, ಶಾಸಕರಿಗೆ ಟಿಕೆಟ್ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸ್ಬಿಟ್ರು. ಅದು ಸೀರಿಯಸ್ ಟರ್ನ್ ಪಡ್ಕೊಂಡ್ಬಿಡ್ತು. ಆದ್ರಿಂದ ಸಭಾಧ್ಯಕ್ಷರು ಸದನವನ್ನ ಆಮೇಲೆ ಇವತ್ತು ಒಂದು ಬ್ರೀಫಿಂಗ್ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮೊದಲು 3 ಟಿಕೆಟ್ IPL ಟಿಕೆಟ್ ಕೊಡ್ತೀವಿ, ಮತ್ತೆ ಇನ್ ಮುಂದೆ ಯಾವುದೇ ಮ್ಯಾಚ್ ನಡೆದ್ರು 2 ಟಿಕೆಟ್ ಫ್ರೀ, 2 ಟಿಕೆಟ್ ಪರ್ಚೇಸ್ ಮಾಡಬಹುದು. ಸ್ಪೀಕರ್ ಆಫೀಸ್ ವಿಲ್ ಕೋಆರ್ಡಿನೇಟ್ ಇಟ್ ಅಂತ ಹೇಳಿದ್ದಾರೆ. ನೀವು ಅದನ್ನು ಕೇಳಿದ್ರೆ DK ಶಿವಕುಮಾರ್ ಅವರೇ ಹೇಳಿದ್ರು. ಸ್ಪೀಕರ್ ಆಫೀಸ್ ನ ಟಿಕೆಟ್ ಕೋಆರ್ಡಿನೇಷನ್ ಗೆ ನೀವು ಸ್ಪೆಷಲ್ ಕೌಂಟರ್ ಸರ್, ಅಂದ್ರೆ ಟಿಕೆಟ್ ಬುಕಿಂಗ್ ಗೆ ಸ್ಪೆಷಲ್ ಕೌಂಟರ್ ಆಗಿ ನಾವು ಪರಿವರ್ತನೆ ಮಾಡ್ತಿದ್ದೀವಿ. ಇದು ಸ್ಪೀಕರ್ ಆಫೀಸರ್ ಹ್ಯಾಸ್ ಟು. ಈಗ KSC ನೆಲ್ಲ ಒಂದು ಡೆಸ್ಕ್ ಇಟ್ಟು ಯಾರೋ ಒಬ್ಬ ಆಫೀಸರ್ ಇಟ್ಟು MLA ಏನೋ ಬೇರೆ ಜಾಗ ಕೊಟ್ಟು 1-2 ಟಿಕೆಟ್ ಯಾರು ಅವರ PN ಗನ್ಮೆನ್ ಯಾರ ಕೊಟ್ರೆ ಅವ್ರ ಹೆಸರಲ್ಲಿ ಕಳಿಸ್ಕೊಡಪ್ಪ ಅಂತ ಒಂದು ಕೌಂಟರ್ ಓಪನ್ ಮಾಡಿದ್ರೆ ಸರಿ. ಸ್ಪೀಕರ್ ಆಫೀಸು ಟಿಕೆಟ್ಗಳನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ಕುಕಾದ್ ಯಾಕೋ ನನಗೆ ತುಂಬಾ ಫ್ರೀ ಇದೆ ಸರ್, ಟೈಮು ಹಾಗೆ ಪುರ್ಸೊತ್ತು ಹಾಗೆ ಸ್ಟಾಫ್ ಎಲ್ಲರೂ ಕೂಡ ಎಕ್ಸಸ್ ಇರಬೇಕು. ಸೊ ದಟ್ ನಾವು ಜನರ ಸಮಸ್ಯೆಯನ್ನ ಜೊತೆಗೆ ಈ ಸಮಸ್ಯೆಗೂ ಕೂಡ ಪರಿಹಾರ ನಿಜ. ಅಶೋಕ್, ಸ್ಟ್ರೇಟ್ಲಿ ಕಮಿಂಗ್ ಟು ದ ಮ್ಯಾಟರ್ ಸಮಯುಲ ಸರ್, ಈಗಾಯ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವ್ರವ್ರದ್ದು ಏನೇನ್ ಇಚ್ಛಾಶಕ್ತಿ ಭಾಗ್ಯಜಸ್ಗಳಿರುತ್ತೋ ಸರಿಯೇ ಅವರು ಹೇಳಬೇಕು ಹೇಳಬಾರ್ದು ಆ ಚರ್ಚೆ ಮುನ್ನೆಲೆಗೆ ತಂದು ಬಿಟ್ರು. ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಸ್ಪೀಕರ್ ಚೇರ್ ಸರ್, ಆ ಚೇರ್ಗೆ ನಾನು ಬಹಳ ಗೌರವ ಕೊಡ್ತಾ ಕೇಳ್ತಿದ್ದೀನಿ. ಸ್ಪೀಕರ್ UT ಖಾದರ್ ಅವರು ಇಂಥದ್ದೊಂದು ಚರ್ಚೆ ಆಗ್ಲಿಕ್ಕೆ ಅವಕಾಶ ಮಾಡಬಾರ್ದಿತ್ತು. ಆಮೇಲೆ ಅಸೆಂಬ್ಲಿನಲ್ಲಿ ಇಂತಹ ಚರ್ಚೆ ಸ್ಪೆಷಲಿ IPL ಟಿಕೆಟ್ ಬಗ್ಗೆ ನಡೀತಿರೋದು ಮೊದಲಲ್ಲ. ಇದಕ್ಕಿಂತ ಮೊದಲು ನಾಗರಾಜ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾಗ KSC ಅವಾಗ ಸಿಕ್ಕಾಪಟ್ಟೆ ಚರ್ಚೆ ನಡೆದಿದೆ, ಟಿಕೆಟ್ಗಳು ಕೊಡ್ತಿಲ್ಲ ಅಂತ. ಈ ಸರಿ ಅಧಿಕೃತವಾಗಿ ಚರ್ಚೆ ನಡೆದು ಅದರ ಮೇಲೆ ಟಿಕೆಟ್ ಕೊಡುವುದು ಕಡ್ಡಾಯ ಅನ್ನುವ ನಿಯಮ ಜಾರಿಯಾಗಿದೆ. ಇದು ಆಮೇಲೆ ಎರಡನೇದು, ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಮತ್ತು ಈ ತರ ಓಪನ್ ಆಗಿ ಡಿಸ್ಕಸ್ ಮಾಡೋದ್ರಿಂದ ನಮ್ಮ ಆಷಾಢಭೂತಿತನದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪೀಕರು ಯೋಚನೆ ಮಾಡಬೇಕಿತ್ತು. ಮತ್ತು ಎಷ್ಟು ಪೋರ್ಷನ್ ಮಾತ್ರ ಅಲ್ಲಿ ಚರ್ಚೆಗೆ ಅಲೋ ಮಾಡಬೇಕಿತ್ತು ಅಷ್ಟು ಮಾಡಬೇಕಿತ್ತು. ಈಗ ಏನೋ 16 ಎಕರೆ 32 ಗುಂಟೆ ಜಮೀನು ₹1,600 ನಿಮಗೆ ಟಿಕೆಟ್ ಕೊಟ್ರೆ ಅನ್ಯಾಯ ಸರಿ ಹೋಗುತ್ತಾ? ನೀವು ರೆಂಟ್ ಜಾಸ್ತಿ ಮಾಡಿ ಮುಟ್ಗೋಲ್ ಹಾಕೊಳ್ಳಿ, ಅಲ್ಲಿ ಸ್ಟೇಡಿಯಂ ಅಗತ್ಯ ಏನಿದೆ? ನೀವು ತೆಗೆದು ಯಾವ್ದೋ ಸೂರ್ಯ ಸಿಟಿನಲ್ಲಿ 100 ಎಕರೆನೋ ಇಲ್ಲ 4 ದಿಕ್ಕಲ್ಲಿ 4 ಸ್ಟೇಡಿಯಂ ಮಾಡ್ತೀನಿ ಅಂತ ಶಿಫ್ಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನನಗೆ 2 ಟಿಕೆಟ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಕರೆಕ್ಟ್. ನಾಳೆ ದಿನ ಇನ್ನೂ ಪಾಪ್ಯುಲೇಷನ್ ಜಾಸ್ತಿ, ಆ ಸ್ಟೇಡಿಯಂ ಈಗ ಲೊಕೇಟ್ ಆಗಿರೋ ಜಾಗನೇ ಸರಿ ಇಲ್ಲ. ಬೆಂಗಳೂರಿನ ಹಿಡಿದು ಎಲ್ಲದಕ್ಕೂ ಬೆಂಗಳೂರಿನ ಒತ್ತಡಕ್ಕೆ,
ಬೆಂಗಳೂರಿನ ಜನಸಂಖ್ಯೆಯ ಆದ್ಯತೆಗೆ ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ ಕ್ರಿಕೆಟ್ ಟೀಮ್ಗಳ ಲೆಕ್ಕಾಚಾರಕ್ಕೆ ಅಲ್ಲಿ ಆ ಒತ್ತಡವನ್ನ ಅದು ಸಹಿಸಲ್ಲ, ಅದು ಒತ್ತಡವನ್ನ ತಡ್ಕೊಳಕ್ ಆಗಲ್ಲ ಆ ಸ್ಟೇಡಿಯಂ ಕೈಲಿ. ಅದನ್ನ ಚರ್ಚೆ ಮಾಡಿದ್ರೆ ಓಕೆ. ದುರಂತ ಅಂತಂದ್ರೆ ಪ್ರತಿಪಕ್ಷ ನಾಯಕರು ಅದಕ್ಕೆ ಧ್ವನಿಗೂಡಿಸ್ಬಿಟ್ರು. ಇಲ್ಲಿ ನಿಜ ಪ್ರತಿಪಕ್ಷ ನಾಯಕರು ಅವರು ಇವರು ವಿಜಯಾನಂದ ಕಾಶ್ಯಪ್ನವರು ಅವರು ಭಾವಾವೇಶದಿಂದ ಮಾತಾಡಿದ್ರು. ಹೌದು, ಶಾಸಕರಿಗೆ ಟಿಕೆಟ್ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸ್ಬಿಟ್ರು. ಅದು ಸೀರಿಯಸ್ ಟರ್ನ್ ಪಡ್ಕೊಂಡ್ಬಿಡ್ತು. ಆದ್ರಿಂದ ಸಭಾಧ್ಯಕ್ಷರು ಸದನವನ್ನ ಆಮೇಲೆ ಇವತ್ತು ಒಂದು ಬ್ರೀಫಿಂಗ್ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮೊದಲು 3 ಟಿಕೆಟ್ IPL ಟಿಕೆಟ್ ಕೊಡ್ತೀವಿ, ಮತ್ತೆ ಇನ್ ಮುಂದೆ ಯಾವುದೇ ಮ್ಯಾಚ್ ನಡೆದ್ರು 2 ಟಿಕೆಟ್ ಫ್ರೀ, ಇನ್ 2 ಟಿಕೆಟ್ ಪರ್ಚೇಸ್ ಮಾಡಬಹುದು. ಸ್ಪೀಕರ್ ಆಫೀಸ್ ವಿಲ್ ಕೋಆರ್ಡಿನೇಟ್ ಇಟ್ ಅಂತ ಹೇಳಿದ್ದಾರೆ. ನೀವು ಅದನ್ನು ಕೇಳಿದ್ರೆ ಗೊತ್ತು. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ಅದನ್ನು. ಸ್ಪೀಕರ್ ಆಫೀಸ್ ನ ಟಿಕೆಟ್ ಕೋಆರ್ಡಿನೇಷನ್ ಗೆ ನೀವು ಸ್ಪೆಷಲ್ ಕೌಂಟರ್ ಸರ್, ಅಂದ್ರೆ ಟಿಕೆಟ್ ಬುಕಿಂಗ್ ಗೆ ಸ್ಪೆಷಲ್ ಕೌಂಟರ್ ಆಗಿ ನಾವು ಪರಿವರ್ತನೆ ಮಾಡ್ತಿದ್ದೀವಿ. ಅಲ್ಲ, ಇದು ಸ್ಪೀಕರ್ ಆಫೀಸರ್ ಹ್ಯಾಸ್ ಟು. ಈಗ KSC ನೆಲ್ಲ ಒಂದು ಡೆಸ್ಕ್ ಇಟ್ಟು ಯಾರೋ ಒಬ್ಬ ಆಫೀಸರ್ ಇಟ್ಟು MLAಗಳಿಗೇನೋ ಬೇರೆ ಜಾಗ ಕೊಟ್ಟು 1-2 ಟಿಕೆಟ್ ಯಾರು ಅವರ PNO ಗನ್ಮೆನ್ ಯಾರ ಕೊಟ್ರೆ ಅವ್ರ ಹೆಸರು ಕಳಿಸ್ಕೊಳಪ್ಪ ಅಂತ ಒಂದು ಕೌಂಟರ್ ಓಪನ್ ಮಾಡಿದ್ರೆ ಸರಿ. ಸ್ಪೀಕರ್ ಆಫೀಸು ಟಿಕೆಟ್ಗಳನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ಕುಕಾದ್ ಯಾಕೋ ನನಗೆ ತುಂಬಾ ಫ್ರೀ ಇದೆ ಸರ್. ಟೈಮು ಹಾಗೆ ಪುರ್ಸೊತ್ತು ಹಾಗೆ ಸ್ಟಾಫ್ ಎಲ್ಲರೂ ಕೂಡ ಎಕ್ಸಸ್ ಇರಬೇಕು. ಸೊ ದಟ್ ನಾವು ಜನರ ಸಮಸ್ಯೆಯನ್ನ ಜೊತೆಗೆ ಈ ಸಮಸ್ಯೆಗೂ ಕೂಡ ಪರಿಹಾರ. ಇದು ಒಂದು ಸಮಸ್ಯೆ, ಅದಕ್ಕೂ ಪರಿಹಾರ. ನಿಜ. ಅಶೋಕ್, ಸ್ಟ್ರೇಟ್ಲಿ ಕಮಿಂಗ್ ಟು ದ ಮ್ಯಾಟರ್, ಸಮೀವುಲ್ಲಾ ಸರ್, ಈಗಾಯ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವ್ರವ್ರದ್ದು ಏನೇನು ಇಚ್ಛಾಶಕ್ತಿ ಬ್ಯಾಗೇಜಸ್ಗಳಿರುತ್ತೋ ಸರಿಯೇ ಅವರು ಹೇಳಬೇಕು ಹೇಳಬಾರ್ದು ಆ ಚರ್ಚೆ ಮುನ್ನೆಲೆಗೆ ತಂದು ಬಿಟ್ರು. ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಸ್ಪೀಕರ್ ಚೇರ್ ಸರ್, ಆ ಚೇರ್ಗೆ ನಾನು ಬಹಳ ಗೌರವ ಕೊಡ್ತಾ ಕೇಳ್ತಿದ್ದೀನಿ. ಸ್ಪೀಕರ್ UT ಖಾದರ್ ಅವರು ಇಂಥದ್ದೊಂದು ಚರ್ಚೆ ಆಗ್ಲಿಕ್ಕೆ ಅವಕಾಶ ಮಾಡಬಾರ್ದಿತ್ತು. ಆಮೇಲೆ ಅಸೆಂಬ್ಲಿನಲ್ಲಿ ಇಂತಹ ಚರ್ಚೆ ಸ್ಪೆಷಲಿ IPL ಟಿಕೆಟ್ ಬಗ್ಗೆ ನಡೀತಿರೋದು ಮೊದಲಲ್ಲ. ಇದಕ್ಕಿಂತ ಮೊದಲು ನಾಗರಾಜ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾಗ KSC ಅವಾಗ ಸಿಕ್ಕಾಪಟ್ಟೆ ಚರ್ಚೆ ನಡೆದಿದೆ, ಟಿಕೆಟ್ಗಳು ಕೊಡ್ತಿಲ್ಲ ಅಂತ. ಈ ಸರಿ ಅಧಿಕೃತವಾಗಿ ಚರ್ಚೆ ನಡೆದು ಅದರ ಮೇಲೆ ಟಿಕೆಟ್ ಕೊಡುವುದು ಕಡ್ಡಾಯ ಅನ್ನುವ ನಿಯಮ ಜಾರಿಯಾಗಿದೆ. ಇದು ಆಮೇಲೆ ಎರಡನೇದು, ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಮತ್ತು ಈ ತರ ಓಪನ್ ಆಗಿ ಡಿಸ್ಕಸ್ ಮಾಡೋದ್ರಿಂದ ನಮ್ಮ ಆಷಾಢಭೂತಿತನದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪೀಕರು ಯೋಚನೆ ಮಾಡಬೇಕಿತ್ತು. ಮತ್ತು ಎಷ್ಟು ಪೋರ್ಷನ್ ಮಾತ್ರ ಅಲ್ಲಿ ಚರ್ಚೆಗೆ ಅಲೋ ಮಾಡಬೇಕಿತ್ತು ಅಷ್ಟು ಮಾಡಬೇಕಿತ್ತು. ಈಗ ಏನೋ 16 ಎಕರೆ 32 ಗುಂಟೆ ಜಮೀನು, 1600 ರೂಪಾಯಿ, 1600 ರೂಪಾಯಿ ನಿಮಗೆ ಟಿಕೆಟ್ ಕೊಟ್ಟರೆ ಅನ್ಯಾಯ ಸರಿ ಹೋಗುತ್ತಾ? ನೀವು ರೆಂಟ್ ಜಾಸ್ತಿ ಮಾಡಿ ಮುಟ್ಗೋಲ್ ಹಾಕೊಳ್ಳಿ, ಅಲ್ಲಿ ಸ್ಟೇಡಿಯಂ ಅಗತ್ಯ ಏನಿದೆ? ನೀವು ತೆಗೆದು ಯಾವ್ದೋ ಸೂರ್ಯ ಸಿಟಿನಲ್ಲಿ 100 ಎಕರೆನೋ ಇಲ್ಲ 4 ದಿಕ್ಕಲ್ಲಿ 4 ಸ್ಟೇಡಿಯಂ ಮಾಡ್ತೀನಿ ಅಂತ ಶಿಫ್ಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನನಗೆ 2 ಟಿಕೆಟ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಕರೆಕ್ಟ್. ನಾಳೆ ದಿನ ಇನ್ನೂ ಪಾಪ್ಯುಲೇಷನ್ ಜಾಸ್ತಿ, ಆ ಸ್ಟೇಡಿಯಂ ಈಗ ಲೊಕೇಟ್ ಆಗಿರೋ ಜಾಗನೇ ಸರಿ ಇಲ್ಲ. ಬೆಂಗಳೂರಿನ ಹಿಡಿದು ಎಲ್ಲದಕ್ಕೂ ಬೆಂಗಳೂರಿನ ಒತ್ತಡಕ್ಕೆ, ಬೆಂಗಳೂರಿನ ಜನಸಂಖ್ಯೆಯ ಆದ್ಯತೆಗೆ ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ ಕ್ರಿಕೆಟ್ ಟೀಮ್ಗಳ ಲೆಕ್ಕಾಚಾರಕ್ಕೆ ಅಲ್ಲಿ ಆ ಒತ್ತಡವನ್ನ ಅದು ಸಹಿಸಲ್ಲ, ಅದು ಒತ್ತಡವನ್ನ ತಡ್ಕೊಳಕ್ ಆಗಲ್ಲ ಆ ಸ್ಟೇಡಿಯಂ ಕೈಲಿ. ಅದನ್ನ ಚರ್ಚೆ ಮಾಡಿದ್ರೆ ಓಕೆ. ದುರಂತ ಅಂತಂದ್ರೆ ಪ್ರತಿಪಕ್ಷ ನಾಯಕರು ಅದಕ್ಕೆ ಧ್ವನಿಗೂಡಿಸ್ಬಿಟ್ರು. ಇಲ್ಲಿ ನಿಜ. ಪ್ರತಿಪಕ್ಷ ನಾಯಕರು ಅವರು ಇವರು ವಿಜಯಾನಂದ ಕಾಶ್ಯಪ್ನವರು ಅವರು ಭಾವಾವೇಶದಿಂದ ಮಾತಾಡಿದ್ರು. ಹೌದು, ಶಾಸಕರಿಗೆ ಟಿಕೆಟ್ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸ್ಬಿಟ್ರು. ಅದು ಸೀರಿಯಸ್ ಟರ್ನ್ ಪಡ್ಕೊಂಡ್ಬಿಡ್ತು. ಆದ್ರಿಂದ ಸಭಾಧ್ಯಕ್ಷರು ಸದನವನ್ನ ಆಮೇಲೆ ಇವತ್ತು ಒಂದು ಬ್ರೀಫಿಂಗ್ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮೊದಲು 3 ಟಿಕೆಟ್ IPL ಟಿಕೆಟ್ ಕೊಡ್ತೀವಿ, ಮತ್ತೆ ಇನ್ ಮುಂದೆ ಯಾವುದೇ ಮ್ಯಾಚ್ ನಡೆದ್ರು 2 ಟಿಕೆಟ್ ಫ್ರೀ, ಇನ್ 2 ಟಿಕೆಟ್ ಪರ್ಚೇಸ್ ಮಾಡಬಹುದು. ಸ್ಪೀಕರ್ ಆಫೀಸ್ ವಿಲ್ ಕೋಆರ್ಡಿನೇಟ್ ಇಟ್ ಅಂತ ಹೇಳಿದ್ದಾರೆ. ನೀವು ಅದನ್ನು ಕೇಳಿದ್ರೆ ಗೊತ್ತು. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ಅದನ್ನು. ಸ್ಪೀಕರ್ ಆಫೀಸ್ ನ ಟಿಕೆಟ್ ಕೋಆರ್ಡಿನೇಷನ್ ಗೆ ನೀವು ಸ್ಪೆಷಲ್ ಕೌಂಟರ್ ಸರ್, ಅಂದ್ರೆ ಟಿಕೆಟ್ ಬುಕಿಂಗ್ ಗೆ ಸ್ಪೆಷಲ್ ಕೌಂಟರ್ ಆಗಿ ನಾವು ಪರಿವರ್ತನೆ ಮಾಡ್ತಿದ್ದೀವಿ. ಅಲ್ಲ, ಇದು ಸ್ಪೀಕರ್ ಆಫೀಸರ್ ಹ್ಯಾಸ್ ಟು. ಈಗ KSC ನೆಲ್ಲ ಒಂದು ಡೆಸ್ಕ್ ಇಟ್ಟು ಯಾರೋ ಒಬ್ಬ ಆಫೀಸರ್ ಇಟ್ಟು MLAಗಳಿಗೇನೋ ಬೇರೆ ಜಾಗ ಕೊಟ್ಟು 1-2 ಟಿಕೆಟ್ ಯಾರು ಅವರ PNO ಗನ್ಮೆನ್ ಯಾರ ಕೊಟ್ರೆ ಅವ್ರ ಹೆಸರು ಕಳಿಸ್ಕೊಳಪ್ಪ ಅಂತ ಒಂದು ಕೌಂಟರ್ ಓಪನ್ ಮಾಡಿದ್ರೆ ಸರಿ. ಸ್ಪೀಕರ್ ಆಫೀಸು ಟಿಕೆಟ್ಗಳನ್ನ
ಕೋಆರ್ಡಿನೇಟ್ ಮಾಡ್ಕೊಂಡು ಕುಕಾದ್ ಯಾಕೋ ನನಗೆ ಅದು ತುಂಬಾ ಫ್ರೀ ಇದೆ ಸರ್ ಟೈಮು, ಹಾಗೆ ಪುರ್ಸೊತ್ತು, ಹಾಗೆ ಸ್ಟಾಫ್ ಎಲ್ಲರೂ ಕೂಡ ಎಕ್ಸಸ್ ಇರಬೇಕು. ಸೊ ದಟ್ ನಾವು ಜನರ ಸಮಸ್ಯೆಯನ್ನ ಜೊತೆಗೆ ಈ ಸಮಸ್ಯೆಗೂ ಕೂಡ ಪರಿಹಾರ ಇದು ಒಂದು ಸಮಸ್ಯೆ. ಕರೆಕ್ಟ್, ಇದು ಇದು ಒಂದು ಸಮಸ್ಯೆ, ಅದಕ್ಕೂ ಪರಿಹಾರ. ನಿಜ. ಅಶೋಕ್, ಸ್ಟ್ರೇಟ್ಲಿ ಕಮಿಂಗ್ ಟು ದ ಮ್ಯಾಟರ್ ಸಮಯುಲ್ಲ ಸರ್. ಈಗಾಯ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವ್ರವ್ರದ್ದು ಏನೇನ್ ಇಚ್ಛಾಶಕ್ತಿ ಬ್ಯಾಗೇಜಸ್ ಗಳಿರುತ್ತೋ ಸರಿಯೇ ಅವರು ಹೇಳಬೇಕು ಹೇಳಬಾರ್ದು ಆ ಚರ್ಚೆ ಮುನ್ನೆಲೆಗೆ ತಂದು ಬಿಟ್ರು. ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಸ್ಪೀಕರ್ ಚೇರ್ ಸರ್, ಆ ಚೇರ್ಗೆ ನಾನು ಬಹಳ ಗೌರವ ಕೊಡ್ತಾ ಕೇಳ್ತಿದ್ದೀನಿ. ಸ್ಪೀಕರ್ ಯುಟಿ ಖಾದರ್ ಅವರು ಇಂಥದ್ದೊಂದು ಚರ್ಚೆ ಆಗ್ಲಿಕ್ಕೆ ಅವಕಾಶ ಮಾಡಬಾರ್ದಿತ್ತು. ಆಮೇಲೆ ಅಸೆಂಬ್ಲಿನಲ್ಲಿ ಇಂತಹ ಚರ್ಚೆ ಸ್ಪೆಷಲಿ ಐಪಿಎಲ್ ಟಿಕೆಟ್ ಬಗ್ಗೆ ನಡೀತಿರೋದು ಮೊದಲಲ್ಲ. ಇದಕ್ಕಿಂತ ಮೊದಲು ನಾಗರಾಜ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಕೆಎಸ್ಸಿ ಅವಾಗ ಸಿಕ್ಕಾಪಟ್ಟೆ ಚರ್ಚೆ ನಡೆದಿದೆ, ಟಿಕೆಟ್ಗಳು ಕೊಡ್ತಿಲ್ಲ ಅಂತ. ಈ ಸರಿ ಅಧಿಕೃತವಾಗಿ ಚರ್ಚೆ ನಡೆದು ಅದರ ಮೇಲೆ ಟಿಕೆಟ್ ಕೊಡುವುದು ಕಡ್ಡಾಯ ಅನ್ನುವ ನಿಯಮ ಜಾರಿಯಾಗಿದೆ. ಇದು ಆಮೇಲೆ ಎರಡನೇದು, ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಮತ್ತು ಈ ತರ ಓಪನ್ ಆಗಿ ಡಿಸ್ಕಸ್ ಮಾಡೋದ್ರಿಂದ ನಮ್ಮ ಆಷಾಢಭೂತಿತನದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪೀಕರು ಯೋಚನೆ ಮಾಡಬೇಕಿತ್ತು. ಮತ್ತು ಎಷ್ಟು ಪೋರ್ಷನ್ ಮಾತ್ರ ಅಲ್ಲಿ ಚರ್ಚೆಗೆ ಅಲೋ ಮಾಡಬೇಕಿತ್ತು ಅಷ್ಟು ಮಾಡಬೇಕಿತ್ತು. ಈಗ ಏನೋ 16 ಎಕರೆ 32 ಗುಂಟೆ ಜಮೀನು, 1600 ರೂಪಾಯಿ, 1600 ರೂಪಾಯಿ ನಿಮಗೆ ಟಿಕೆಟ್ ಕೊಟ್ಟರೆ ಅನ್ಯಾಯ ಸರಿ ಹೋಗುತ್ತಾ? ನೀವು ರೆಂಟ್ ಜಾಸ್ತಿ ಮಾಡಿ ಮುಟ್ಗೋಲ್ ಹಾಕೊಳ್ಳಿ, ಅಲ್ಲಿ ಸ್ಟೇಡಿಯಂ ಅಗತ್ಯ ಏನಿದೆ? ನೀವು ತೆಗೆದು ಯಾವ್ದೋ ಸೂರ್ಯ ಸಿಟಿನಲ್ಲಿ 100 ಎಕರೆನೋ ಇಲ್ಲ 4 ದಿಕ್ಕಲ್ಲಿ 4 ಸ್ಟೇಡಿಯಂ ಮಾಡ್ತೀನಿ ಅಂತ ಶಿಫ್ಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನನಗೆ 2 ಟಿಕೆಟ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಕರೆಕ್ಟ್. ನಾಳೆ ದಿನ ಇನ್ನೂ ಪಾಪ್ಯುಲೇಷನ್ ಜಾಸ್ತಿ, ಆ ಸ್ಟೇಡಿಯಂ ಈಗ ಲೊಕೇಟ್ ಆಗಿರೋ ಜಾಗನೇ ಸರಿ ಇಲ್ಲ. ಬೆಂಗಳೂರಿನ ಹಿಡಿದು ಎಲ್ಲದಕ್ಕೂ ಸಮಸ್ಯೆ, ಬೆಂಗಳೂರಿನ ಒತ್ತಡಕ್ಕೆ, ಬೆಂಗಳೂರಿನ ಜನಸಂಖ್ಯೆಯ ಆದ್ಯತೆಗೆ, ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ ಕ್ರಿಕೆಟ್ ಟೀಮ್ಗಳ ಲೆಕ್ಕಾಚಾರಕ್ಕೆ ಅಲ್ಲಿ ಆ ಒತ್ತಡವನ್ನ ಅದು ಸಹಿಸಲ್ಲ, ಅದು ಒತ್ತಡವನ್ನ ತಡ್ಕೊಳಕ್ಕಾಗಲ್ಲ ಆ ಸ್ಟೇಡಿಯಂ ಕೈಲಿ. ಅದನ್ನ ಚರ್ಚೆ ಮಾಡಿದ್ರೆ ಓಕೆ. ದುರಂತ ಅಂತಂದ್ರೆ ಪ್ರತಿಪಕ್ಷ ನಾಯಕರನ್ನು ಅದಕ್ಕೆ ಧ್ವನಿಗೂಡಿಸ್ಬಿಟ್ರು. ಇಲ್ಲಿ ನಿಜ, ಪ್ರತಿಪಕ್ಷ ನಾಯಕರನ್ನು ಇವರು ಅಲ್ಲ, ವಿಜಯಾನಂದ ಕಾಶ್ಯಪ್ನವರು ಅವರು ಭಾವಾವೇಶದಿಂದ ಮಾತಾಡಿದ್ರು. ಹೌದು, ಶಾಸಕರಿಗೆ ಟಿಕೆಟ್ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸ್ಬಿಟ್ರು. ಅದು ಸೀರಿಯಸ್ ಟರ್ನ್ ಪಡ್ಕೊಂಡ್ಬಿಡ್ತು. ಆದ್ರಿಂದ ಸಭಾಧ್ಯಕ್ಷರು ಸದನವನ್ನ ಆಮೇಲೆ ಇವತ್ತು ಒಂದು ಬ್ರೀಫಿಂಗ್ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮೊದಲು 3 ಟಿಕೆಟ್ ಐಪಿಎಲ್ ಟಿಕೆಟ್ ಕೊಡ್ತೀವಿ, ಮತ್ತೆ ಇನ್ ಮುಂದೆ ಯಾವುದೇ ಮ್ಯಾಚ್ ನಡೆದ್ರು 2 ಟಿಕೆಟ್ ಫ್ರೀ, ಇನ್ 2 ಟಿಕೆಟ್ ಪರ್ಚೇಸ್ ಮಾಡಬಹುದು. ಸ್ಪೀಕರ್ ಆಫೀಸ್ ವಿಲ್ ಕೋಆರ್ಡಿನೇಟ್ ಇಟ್ ಅಂತ ಹೇಳಿದ್ದಾರೆ. ನೀವು ಅದನ್ನು ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು. ಸ್ಪೀಕರ್ ಆಫೀಸ್ ನ ಟಿಕೆಟ್ ಕೋಆರ್ಡಿನೇಷನ್ ಗೆ ನೀವು ಸ್ಪೆಷಲ್ ಕೌಂಟರ್ ಸರ್, ಅಂದ್ರೆ ಟಿಕೆಟ್ ಬುಕಿಂಗ್ ಗೆ ಸ್ಪೆಷಲ್ ಕೌಂಟರ್ ಆಗಿ ನಾವು ಪರಿವರ್ತನೆ ಮಾಡ್ತಿದ್ದೀವಿ. ಅಲ್ಲ, ಇದು ಸ್ಪೀಕರ್ ಆಫೀಸರ್ ಹ್ಯಾಸ್ ಟು. ಈಗ ಕೆಎಸ್ಸಿ ನಲ್ಲ ಒಂದು ಡೆಸ್ಕ್ ಇಟ್ಟು ಯಾರೋ ಒಬ್ಬ ಆಫೀಸರ್ ಇಟ್ಟು MLA ಗಳಿಗೇನೋ ಬೇರೆ ಜಾಗ ಕೊಟ್ಟು 1-2 ಟಿಕೆಟ್ ಯಾರು ಅವರ PNO ಗನ್ಮೆನ್ ಯಾರ ಕೊಟ್ರೆ ಅವ್ರ ಹೆಸರಲ್ಲಿ ಕಳಿಸ್ಕೊಳಪ್ಪ ಅಂತ ಒಂದು ಕೌಂಟರ್ ಓಪನ್ ಮಾಡಿದ್ರೆ ಸರಿ. ಸ್ಪೀಕರ್ ಆಫೀಸು ಟಿಕೆಟ್ ಗಳನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ಕುಕಾದ್ ಯಾಕೋ ನನಗೆ ತುಂಬಾ ಫ್ರೀ ಇದೆ ಸರ್ ಟೈಮು, ಹಾಗೆ ಪುರ್ಸೊತ್ತು, ಹಾಗೆ ಸ್ಟಾಫ್ ಎಲ್ಲರೂ ಕೂಡ ಎಕ್ಸಸ್ ಇರಬೇಕು. ಸೊ ದಟ್ ನಾವು ಜನರ ಸಮಸ್ಯೆಯನ್ನ ಜೊತೆಗೆ ಈ ಸಮಸ್ಯೆಗೂ ಕೂಡ ಪರಿಹಾರ. ಇದು ಒಂದು ಸಮಸ್ಯೆ, ಕರೆಕ್ಟ್, ಇದು ಒಂದು ಸಮಸ್ಯೆ, ಅದಕ್ಕೂ ಪರಿಹಾರ. ನಿಜ.